ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಪ್ರವಾಸ ಅಡುಗೆ ಚಾನೆಲ್‌ಗೆ ಸ್ವಾಗತ. ಕೆಲವೊಮ್ಮೆ ಹೋಟೆಲ್ ಅಥವಾ ಮದುವೆ ಮನೆಯಲ್ಲಿ ಪೂರಿ, ಚಪಾತಿ, ದೋಸೆ ಅಥವಾ ಪರೋಟ ಜೊತೆಗೆ ಈ ಕಾಂಬಿನೇಷನ್ ತಿನ್ಬೇಕಾದ್ರೆ ವಾಹ್! ಈ ರುಚಿ ಮನೆಯಲ್ಲಿ ಯಾಕೆ ಬರಲ್ಲ? ಅಥವಾ ಮನೇಲೂ ಈ ತರ ರುಚಿಯಾಗಿ ಮಾಡ್ಬೋದಾ ಅಂತ ಅನ್ಸಿರುತ್ತೆ ಅಲ್ವಾ? ಹಾಗಾದ್ರೆ ಬನ್ನಿ, ಇವತ್ತು ನಾವು ಹೋಟೆಲ್ ರುಚಿಗೆ ಸೆಡ್ಡು ಹೊಡೆಯುವ ಮಿಕ್ಸ್ ವೆಜ್ ಕುರ್ಮಾ ಅಥವಾ ತರಕಾರಿ ಸಾಗು ಮಾಡುವ ವಿಧಾನ ತಿಳಿಯೋಣ. ಇದಕ್ಕೆ ಬೇಕಾಗಿರುವ ಪದಾರ್ಥಗಳು: ಸಣ್ಣಗೆ ಹೆಚ್ಚಿಟ್ಕೊಂಡಿರುವ ಈರುಳ್ಳಿ, ಟೊಮಾಟೊ, 2 ಸಣ್ಣ ಆಲೂಗಡ್ಡೆ, ಕರಿಬೇವು, ಹಸಿಮೆಣಸಿನಕಾಯಿ. ಇದು ಬಟಾಣಿ ಹಸಿದಾದ್ರೂ ತಗೊಳ್ಳಿ ಅಥವಾ ರಾತ್ರಿ ನೆನೆಯಿಟ್ಟು ಬೆಳಿಗ್ಗೆ ಉಪಯೋಗಿಸ್ಕೋಬಹುದು. ಬೀನ್ಸ್, ಕ್ಯಾಪ್ಸಿಕಮ್, ಇಷ್ಟು ತರಕಾರಿನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಮಸಾಲೆ ಪದಾರ್ಥಗಳು: ಹಸಿ ಕೊಬ್ಬರಿ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಹಾಗೂ 3 ಲವಂಗ, ಸ್ವಲ್ಪ ಚಕ್ಕೆ ಹಾಗೂ 1 ಏಲಕ್ಕಿ. ಬೇಕಾದ್ರೆ ನೀವು ಇದಕ್ಕೆ ಕ್ಯಾರೆಟ್, ಕ್ಯಾಬೇಜ್, ಕಾಲಿಫ್ಲವರ್, ಹೂಕೋಸು ಅಥವಾ ಎಲೆಕೋಸು ಕೂಡ ಉಪಯೋಗಿಸ್ಕೋಬಹುದು. ಬನ್ನಿ, ಇವಾಗ ತರಕಾರಿ ಸಾಗು ಮಾಡುವ ವಿಧಾನ ನೋಡೋಣ. ಮೊದಲಿಗೆ ಬಟಾಣಿ ಮತ್ತು ಆಲೂಗಡ್ಡೆನ ಬೇಯಿಸ್ಕೋಬೇಕು. ಜೊತೆಗೆ ಬೇಯಿಸೋದಾದ್ರೆ ಆಲೂಗಡ್ಡೆ ಸಿಪ್ಪೆನ ಮೊದಲೇ ತೆಗೆದಿಟ್ಕೊಳ್ಳಿ. ಬೇಯಿಸುವ ಮೊದಲೇ ನೀವು ಆಲೂಗಡ್ಡೆನ ಹೆಚ್ಚಿಟ್ಕೊಂಡು ಬೇಯಿಸ್ಕೋಬಹುದು ಅಥವಾ ಬೆಂದ ನಂತರ ಕೂಡ ಹೆಚ್ಕೋಬಹುದು. ಇವಾಗ ಮಸಾಲೆನ ತಯಾರಿ ಮಾಡ್ಕೊಳ್ಳೋಣ. ನಾನು ಇದಕ್ಕೆ 4-5 ಹಸಿಮೆಣಸಿಗೆ ಹಾಕೊಂಡಿದ್ದೀನಿ. ಖಾರ ಜಾಸ್ತಿ ಬೇಕಿದ್ದಲ್ಲಿ ನೀವು ಹೆಚ್ಚಿಗೆ ಹಾಕೊಳ್ಳಿ. ಹಸಿ ಕೊಬ್ಬರಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಹಾಗೂ ಚಕ್ಕೆ, ಲವಂಗ, ಏಲಕ್ಕಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಸಣ್ಣಗೆ ರುಬ್ಕೋಬೇಕು. ಇವಾಗ ನೋಡಿ, ನಮ್ದು ಮಸಾಲೆ ತಯಾರಾಗಿದೆ. ಎಷ್ಟು ಸಾಧ್ಯ ಅಷ್ಟು ಸಣ್ಣಗೆ ರುಬ್ಕೋಬೇಕು. ರುಬ್ಬಿ ಇಟ್ಕೊಂಡಿರುವ ಮಸಾಲೆನ ಇವಾಗ ಪಕ್ಕಕ್ಕೆ ಇಟ್ಕೊಳ್ಳೋಣ. ಇವಾಗ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಹಸಿಮೆಣಸಿನಕಾಯಿ, ಕರಿಬೇವನ್ನ ಹಾಕಿದ್ದೀನಿ. ಹಸಿಮೆಣಸಿನಕಾಯಿ ಪೂರ್ತಿ ಖಾರ ಬಿಡೋವರೆಗೂ ಬೇಯಿಸ್ಕೋಬೇಕು. ಒಂದು ವೇಳೆ ಆಕಸ್ಮಿಕವಾಗಿ ಮಕ್ಕಳು ತಿಂದರೂ ಕೂಡ ಖಾರ ಹತ್ತಬಾರ್ದು ಅನ್ನೋ ಸಲುವಾಗಿ ಹಸಿಮೆಣಸಿನಕಾಯಿ ಪೂರ್ತಿ ಖಾರ ಬಿಡೋವರೆಗೂ ಬೇಯಿಸ್ಕೋಬೇಕು. ಹಸಿಮೆಣಸಿನಕಾಯಿ ಬೆಂದ ನಂತರ ಈರುಳ್ಳಿ ಹಾಗೂ ಟೊಮೊಟೊನ ಹಾಕೊಳ್ಳೋಣ. ಇವಾಗ ಉಪ್ಪು ಮತ್ತೆ ಅರಿಶಿನ ಹಾಕೋಬೇಕು. ಉಪ್ಪು ಅರಿಶಿನ ಹಾಕೋದ್ರಿಂದ ಅದು ನೀರು ಬಿಡುತ್ತೆ, ಹಾಗಾಗಿ ಈರುಳ್ಳಿ ಟೊಮೊಟೊ ಬೇಗ ಬೇಯುತ್ತೆ. ಇವಾಗ ಅದು ಸ್ವಲ್ಪ ಬೇಯ್ತಾ ಇದೆ. ಕನಿಷ್ಠ ನೀವು 2-3 ನಿಮಿಷ ಆದ್ರೂ ಬೇಯಿಸ್ಕೊಳ್ಳಿ. ಇವಾಗ ನಾನು ಕ್ಯಾಪ್ಸಿಕಮ್ ಹಾಕಿದ್ದೀನಿ. ಒಂದ್ ವೇಳೆ ಮನೆಯಲ್ಲಿ ಒಂದೊಂದೇ ಕ್ಯಾರೆಟ್ ಅಥವಾ ಹೂಕೋಸು, ಎಲೆಕೋಸು ಉಳಿದಿದ್ರು ಕೂಡ ಹಾಕೋಬಹುದು. ಸಾಕಷ್ಟು ತರಕಾರಿ ಹಾಕೋದ್ರಿಂದ ಎಲ್ಲ ತರಕಾರಿಗಳನ್ನ ಸೇವನೆ ಮಾಡ್ದಂಗೂ ಆಗುತ್ತೆ, ಮನೆಯಲ್ಲಿ ತರಕಾರಿ ಖಾಲಿನೂ ಆಗುತ್ತೆ ಹಾಗೂ ತರಕಾರಿ ಸಾಗು ಕೂಡ ಸೂಪರ್ ಆಗಿ ರೆಡಿ ಆಗುತ್ತೆ. ಹೀಗೆ ಸಾಕಷ್ಟು ತರಕಾರಿಗಳನ್ನ ಸಾಗು ಅಥವಾ ಕುರ್ಮ ರೂಪದಲ್ಲಿ ನಾವು ಉಪಯೋಗಿಸುವುದರಿಂದ ವಿಟಮಿನ್ಸ್ ಅಂಡ್ ಪ್ರೋಟೀನ್ಸ್ ಜೊತೆಗೆ ಆಂಟಿ ಆಕ್ಸಿಡೆಂಟ್ಸ್ ಅಲ್ಲದೆ ಇಮ್ಯುನಿಟಿ ಸಿಸ್ಟಮ್ ಕೂಡ ಚೆನ್ನಾಗಾಗುತ್ತೆ. ಹಾಗಾಗಿ ದಿನನಿತ್ಯ ಹೆಚ್ಚು ತರಕಾರಿಗಳನ್ನ ನಾವು ಉಪಯೋಗಿಸ್ಕೋಬೇಕು. ಇವಾಗ ನಾನು ರುಬ್ಬಿಟ್ಕೊಂಡಿರುವ ಮಸಾಲೆನ ಹಾಕೋತಾ ಇದ್ದೀನಿ. ಅದೇ ಜಾರಿಗೆ ಸ್ವಲ್ಪ ನೀರು ಹಾಕೊಂಡು ಈ ರುಬ್ಬಿದ ಮಸಾಲೆಗೆ ಹಾಕೊಳ್ಳಿ. ಇವಾಗ ಇದನ್ನ ಚೆನ್ನಾಗಿ ಕಲಿಸ್ಕೊಳ್ಳಿ. ಮೀಡಿಯಂ ಫ್ಲೇಮಲ್ಲಿ 2-3 ನಿಮಿಷ ಆದರೂ ಬೇಯಿಸ್ಕೋಬೇಕು. ಹೈ ಫ್ಲೇಮ್ ಇಟ್ಟರೆ ತಳ ಹಿಡಿಯೋ ಸಾಧ್ಯತೆ ಇದೆ, ಹಾಗಾಗಿ ಮೀಡಿಯಂ ಫ್ಲೇಮಲ್ಲೇ 2-3 ನಿಮಿಷ ಬೇಯಿಸ್ಕೊಳ್ಳಿ. ನೀರಿನ ಪ್ರಮಾಣ ನಿಮಗೆ ಹೆಚ್ಚು ಬೇಕಿದ್ದಲ್ಲಿ ಸ್ವಲ್ಪ ಜಾಸ್ತಿ ಹಾಕೊಂಡು ಕೂಡ ಬೇಯಿಸ್ಕೋಬಹುದು. ಇದನ್ನ 2-3 ನಿಮಿಷ ಹಾಗೆ ಬೇಯಿಸ್ಕೋಬೇಕು. ಅವಾಗ ಎಣ್ಣೆ ಬಿಡೋಕೆ ಶುರು ಆಗುತ್ತೆ. ಅಷ್ಟೊತ್ತಿಗೆ ಹಸಿ ವಾಸನೆ ಕೂಡ ಹೋಗಿರುತ್ತೆ. ನಾ ಇಲ್ಲಿ ಇನ್ನ ಸ್ವಲ್ಪ ನೀರು ಕೂಡ ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಇವಾಗ ನೋಡಿ, ಒಂದು ಕುದಿ ಬಂದಿದೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೀಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇವಾಗ ನಾನು ಮೊದಲೇ ಬೇಯಿಸಿ ಹೆಚ್ಚಿಟ್ಕೊಂಡಿರುವ ಆಲೂಗಡ್ಡೆ ಹಾಗೂ ಬೇಯಿಸಿರುವ ಬಟಾಣಿ ಮತ್ತು ಬೀನ್ಸ್ನ ಹಾಕೋತಾ ಇದ್ದೀನಿ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಳ್ಳಿ. ನೀರಿನ ಪ್ರಮಾಣ ಹೆಚ್ಚು ಬೇಕಿದ್ದಲ್ಲಿ ನೀವು ನೀರು ಹಾಕೋಬಹುದು. ಈ ಮೊದಲೇ ಹಾಕಿರುವ ನೀರಿನ ಪ್ರಮಾಣ ಹೆಚ್ಚಿದ್ದಲ್ಲಿ 1-1.5 ಟೇಬಲ್ ಸ್ಪೂನ್ ಪುಟಾಣಿ ಪುಡಿ ಹಾಕಿ ಕಲ್ಸ್ಕೋಬಹುದು. ಅವಾಗ ನಿಮ್ಮ ಗ್ರೇವಿ ಗಟ್ಟಿ ಆಗುತ್ತೆ. ಇಲ್ಲಿ ನಾವು ಅಚ್ಚುಕಟ್ಟಾದ ಪೌಷ್ಟಿಕ ರುಚಿಕರ ಮಸಾಲೆಯನ್ನು ಮನೆಯಲ್ಲೇ ಮಾಡಿ ಬಳಸಿದ್ದೀವಿ. ಇಲ್ಲಿ ಯಾವ ರೆಡಿಮೇಡ್ ಮಸಾಲೆಯನ್ನು ಬಳಸಿಲ್ಲ. ಅವಾಗ ತಳ ಹಿಡಿಯದಂಗೆ ಕಲಿಸ್ಕೊತಾ ಇರಿ. ಈಗಾಗಲೇ ನಾವು ಕೊತ್ತಂಬರಿನ ಹಾಕಿದೀವಿ, ಬೇಕಾದ್ರೆ ಅಲಂಕಾರಕ್ಕೆ ನೀವು ಇನ್ನೂ ಸ್ವಲ್ಪ ಹಾಕೋಬಹುದು. ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ. ಎಲ್ಲ ತರಕಾರಿ ಕೂಡ ಮೃದುವಾಗಿ ಬೆಂದಿದೆ. ಒಂದು ಕುದಿ ಬಂದ ತಕ್ಷಣ ಆಫ್ ಮಾಡ್ಕೊಳ್ಳಿ. ಇವಾಗ ನಮ್ಮ ತರಕಾರಿ ಸಾಗು ರೆಡಿ ಆಗಿದೆ. ಚಪಾತಿ, ದೋಸೆ, ಪರೋಟ, ಪೂರಿ ಜೊತೆ ಸೂಪರ್ ಕಾಂಬಿನೇಷನ್.
ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಸ್ಗಾಗಿ ನೋಡ್ತಾ ಇರಿ ಪ್ರವರ್ಷ ಅಡುಗೆ.